ಜಾಗವನ್ನು ಅತಿಕ್ರಮಣ ಪ್ರವೇಶ ಮಾಡಿದ ಜಾಗದನ್ನ ಈಗ ಹೊಡೆದು ಹಾಕಿದ್ದಾಯ್ತು, ತೆರವು ಮಾಡಿದಾಯ್ತು. ಆದರೆ ಆ ಜನಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಸರ್ಕಾರ ಕಲ್ಪಿಸ್ತಿರೋದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ಮೊದಲನೇ ಪಾಯಿಂಟು. ಎರಡನೇದು, ಕೇರಳದ ಸಿಎಂಗೆ ಕರ್ನಾಟಕಕ್ಕೆ ಏನ್ ಸಂಬಂಧ? ಅಲ್ಲಿನ MP ಬಂದು ಹೋಗ್ತಾರೆ, MLA ಬಂದು ಹೋಗ್ತಾರೆ, ಅವರ ಶಿಫಾರಸಿನ ಮೇರೆಗೆ CM ಅವರು ಅವ್ರು ವಸತಿ ಕಲ್ಪಿಸ್ತಾ ಇದಾರೆ ಅಂತ ಒಂದು ನೋಡಿ. ಅತಿಕ್ರಮಣ ಯಾರು ಮಾಡಬಾರ್ದು. ಆದರೆ ನಮ್ಮ ಸರ್ಕಾರ ಬಡವರಿಗೆ ಮನೆ ಕೊಡುವ ಕಾರ್ಯಕ್ರಮ ನಮ್ಮದೊಂದು ಪ್ರಾಧಾನ್ಯತೆಯ ಕಾರ್ಯಕ್ರಮ. ನನ್ನ ಕಡೆ ಕರೆಕ್ಟು ಫಿಗರ್ಸ್ ಇಲ್ಲ. ಮನೆ ಪ್ರತಿಯೊಬ್ಬರು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ನಂದೇ ಕ್ಷೇತ್ರದಲ್ಲಿ ಮನೆ ತಗೊಳ್ಳೋರು ಯಾರಿಲ್ಲ, ಅಷ್ಟು ಮನೆ ಪ್ರತಿಯೊಬ್ಬರಿಗೂ ಗುರುಸಿ ಕೊಟ್ಟಿದ್ದೇವೆ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಆ ಕೆಲಸ ಮಾಡಿದ್ದೇವೆ. ಇವತ್ತು ಮನೆಗಳು ಏನು ಡೆಮಾಲಿಷ್ ಆದವು, ಅವು ಎನ್ಕ್ರೋಚ್ಮೆಂಟ್ಸ್ ಇದ್ದು. ಆದರೆ ಕೇರಳ ಮುಖ್ಯಮಂತ್ರಿಗಳಾಗಲಿ ಅವ್ರ ಸಚಿವರಾಗಲಿ ಇದ್ರ ಕೈ ಹಾಕಲು ಏನೂ ಅಧಿಕಾರ ಇಲ್ಲ. ಇದು ರಾಜ್ಯದ ಅಂತರ್ಗತ ವಿಷಯ. ಕೇರಳದಲ್ಲಿ ಏನಾಗ್ತದೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋದಿಲ್ಲ. ಯಾರು ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡಿಲ್ಲ. ಅವ್ರದ್ದು ಹಸ್ತಕ್ಷೇಪ ಸರಿಯಲ್ಲ ಅಂತ ನಾನು ಭಾವಿಸ್ತೇನೆ. ಅವ್ರ ಬಗ್ಗೆ ಬಡವ್ರ ಬಗ್ಗೆ ಚಿಂತೆ ಇದ್ದರೆ ಅವರು ಪ್ರೆಸ್ ಹೋಗೋದು ಅಥವಾ TV ಹೋಗಿದ್ದ ಅವ್ರ ಮುಖ್ಯಮಂತ್ರಿಗಳು ಮಾತಾಡಿ ಅವ್ರಿಗೂ ಸ್ವಲ್ಪ ಸಹಾಯ ಮಾಡಿರಿ. ಅವ್ರದ್ದು ಅದರಲ್ಲಿ ಅವ್ರು ಕೇರಳ ಜನ ಯಾರು ಇದ್ದರೆ ಮತ್ತೊಂದಿದ್ರೆ ಅವರು ಓಕೆ ಫೇರ್. ಆದರೆ ಇದು ರಾಜಕೀಯ ವಿಷಯ ಆಗಬಾರ್ದು. ಮತ್ತು ಈಗಾಗಲೇ ಉಪಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಹೇಳಿದ್ದಾರೆ, ಅವ್ರು ಪುನರ್ವಸತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ಕಾರದ ಜಮೀನು ಮೇಲೆ ಯಾರೂ ಅಕ್ರಮಕವಾಗಿ ಅತಿಕ್ರಮಣ ಮಾಡಿ ಜಾಗ ಸ್ವಾಧೀನ ಮಾಡ್ಕೊಳ್ಳೋದು, ಮನೆ ಕಟ್ಟೋದು ಸರಿಯಲ್ಲ. ಆ ಪ್ರವೃತ್ತಿಗೆ ಸರ್ಕಾರ ಯಾವಾಗಲೂ ಎನ್ಕರೇಜ್ ಮಾಡಬಾರ್ದು, ಮಾಡಿಲ್ಲ. ಬಿಜೆಪಿಯ ಒಂದು ಅಲಿಗೇಷನ್ ಏನು ಅಂದ್ರೆ, ಅಲ್ಲಿ ಮುಸಲ್ಮಾನರಿದ್ರು, ರೋಹಿಂಗ್ಯಾಗಳಿದ್ರು, ಇವರ ಓಲೈಕೆಗಾಗಿ ಕಾಂಗ್ರೆಸ್ ಸರ್ಕಾರ ಮನೆಗಳು ಕೊಡ್ತಿದೆ ಅನ್ನೋದು ಒಂದು. ಎರಡನೇದು, KC ವೇಣುಗೋಪಾಲ್ ಅವರು ಕೇರಳದ CM ಆಕಾಂಕ್ಷಿಯಾಗಿದ್ದಾರೆ. ಕೇರಳದ ಮಾತನ್ನ ಕೇಳಿದ್ರೆ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ತರೋದಕ್ಕೆ ಅನುಕೂಲ ಆಗುತ್ತೆ. ಈ ಕಾರಣದಿಂದ ಕಾಂಗ್ರೆಸ್ ಮನೆಯನ್ನ ಕೊಡುವಂತ ರಾಜಕಾರಣವನ್ನ ಮಾಡ್ತೀರಂತ ನೋಡಿ. KC ವೇಣುಗೋಪಾಲ್ ಆಗಲಿ ಯಾರೂ ಆಗಲಿ ಇದರ ರಾಜಕಾರಣ ಮಾಡ್ತಾ ಇಲ್ಲ. ಒಬ್ಬರ ಕೇರಳ ಚೀಫ್ ಮಿನಿಸ್ಟರ್, ಅವ್ರಿಗೆ ನೇರವಾಗಿ ಏನೂ ಸಂಬಂಧ ಇಲ್ಲ, ಅವ್ರು ಮಾತಾಡಬಾರ್ದಿತ್ತು. KC ವೇಣುಗೋಪಾಲ್ ಏನು ತಪ್ಪು ಹೇಳಿಲ್ಲ, ಏನು ತಪ್ಪು ಹೇಳಿಲ್ಲ, ಸತ್ಯಕ್ಕೆ ದೂರವಾದೇನು ವಿಚಾರ ಹೇಳಿಲ್ಲ. ಹಾಗಾಗಿ ಮತ್ತು ಅವ್ರು ನಮ್ಮ ಜನರಲ್ ಸೆಕ್ರೆಟರಿ ಅದಾರೆ, ಅವರು ಸರ್ಕಾರಕ್ಕೆ ಅಡ್ವೈಸ್ ಮಾಡೋದು ಅಧಿಕಾರ ಇದೆ. ಹಾಗಾಗಿ ಈಗಾಗಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಗೌರವಾನ್ವಿತ ಸಿದ್ದರಾಮಯ್ಯ ಶಿವಕುಮಾರ್ಜಿ ಅವರು ಹೇಳಿದ್ದಾರೆ ಈ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿತೇವಂತ. ಹಾಗಾಗಿ ಈ ಪ್ರಕರಣ ಇಲ್ಲೇ ಪೂರ್ಣವಿರಾಮ ಕೊಟ್ಟಿದ್ದು ಒಳ್ಳೆಯದು. ಹೆಚ್ಚಿನ ಚರ್ಚೆ ಮಾಡೋದು ಅರ್ಥ ಇಲ್ಲ. ಸರ್, ಇದರ ನಡುವೆ ಈಗ ಪಾಕಿಸ್ತಾನ ಒಂದು ಹೇಳಿಕೆ ಬಿಡುಗಡೆ ಮಾಡಿದೆ, ಮುಸ್ಲಿಮ್ಸಿಗೆ ಭಾರತದಲ್ಲಿ ಅವರಿಗೆ ಸೇಫ್ ಇಲ್ಲ ಅಂತ ಹೇಳಿ. ನನಗೆ ಏನು ಅವರು ಪಾಕಿಸ್ತಾನದವರು ಹಾಗೆ ಹೇಳಿದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಅವ್ರು ಹೇಳಿದರೆ ತಪ್ಪು. ಹಿಂದೂಸ್ತಾನದಲ್ಲಿ ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನಾಂಗಕ್ಕೂ ಎಲ್ಲ ಧರ್ಮದ ಜನಾಂಗಕ್ಕೂ ನಾವು ಸೇಫ್ಟಿ ಕೊಟ್ಟೇವೆ. ಗೌರವ ಕೊಟ್ಟು ಗೌರವ ತಗೊಳ್ತಾ ಇದ್ದೇವೆ.